ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ 2025ರ ಫೈನಲ್ ಕಟ್ ಆಫ್ ಡೇಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಕರ್ನಾಟಕದ ಫೈನಲ್ ಕಟ್ ಆಫ್ ಏನಾಗಬಹುದು ಮತ್ತು ಉಳಿದಿರ್ತಕ್ಕಂತಹ ಝೋನ್ಸ್ ಗಳಲ್ಲಿ ಎಷ್ಟು ಕಟ್ ಆಫ್ ಆಗಬಹುದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಆಮೇಲೆ ರಿಸಲ್ಟ್ ಆಗುವಂತಹ ಡೇಟ್ ಅಂತಂದ್ರೆ 2025ರ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ. ಎಲ್ಲಾ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಅನ್ನ ಬರೋದು ಬಹಳ ದಿನ ಆಗಿದೆ. ಆಕ್ಚುಲಿ ಇಲ್ಲಿವರೆಗೆ ರಿಸಲ್ಟ್ ಬರಬೇಕಾಗಿತ್ತು, ಬಟ್ RRB ಗ್ರೂಪ್ ಡಿ 2025ರ ಈ ರಿಸಲ್ಟ್ ಇರುವಂತದ್ದು ಮತ್ತೆ ಕೋರ್ಟಿಗೆ ಹೋಗಿದೆ. ತೆಲಂಗಾಣ ಹೈಕೋರ್ಟ್ ಇರುವಂತದ್ದು, ಅಲ್ಲಿ ಕೋರ್ಟ್ದಲ್ಲಿ ಕೇಸ್ ನಡೀತಾ ಇದೆ. ಅದು ಅಪ್ರೆಂಟಿಸ್ಶಿಪ್ ಆ ಒಂದು ಕಾರಣದಿಂದ. ಹಾಗಾಗಿ ರಿಸಲ್ಟ್ ಯಾವಾಗಿನವರೆಗೆ ಬರಬಹುದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಮತ್ತು ಫೈನಲ್ ಕಟ್ ಆಫ್ ಏನಾಗಬಹುದು, ಈ ಸಲ ನಮ್ದು ಸೆಲೆಕ್ಷನ್ ಆಗುತ್ತಾ ಅಥವಾ ಆಗಲ್ವಾ ಅದ್ರ ಬಗ್ಗೆ ಡಿಸ್ಕಷನ್ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮುಂದೆ ಹೇಳೋದಕ್ಕಿಂತ ಮುಂಚೆ, RRB ಗ್ರೂಪ್ ಡಿ 2026ರ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಸೈನ್ಸ್ ಕ್ಲಾಸಸ್ಗಳು ಏನಿದಾವು ಅವು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಫ್ರೀ ಆಗಿ ಇದಾವು. ಈ ಸೈನ್ಸ್ ದಲ್ಲಿ ನೀವು 3 ವಿಷಯಗಳನ್ನ ಮುಖ್ಯವಾಗಿ ಓದ್ಬೇಕಾಗಿರ್ತೈತಿ. ಒಂದು ಬಯೋಲಜಿ ಓದ್ಬೇಕು, ಒಂದು ಕೆಮಿಸ್ಟ್ರಿ, ಆಮೇಲೆ ಇನ್ನೊಂದು ಯಾವ್ದು ಓದ್ಬೇಕು, ಫಿಸಿಕ್ಸ್ ಓದ್ಬೇಕಾಗುತ್ತೆ. ಈ 3 ಸಬ್ಜೆಕ್ಟ್ ಗಳಿಂದ ಅಂದ್ರ ಇದೇನ್ ಸೈನ್ಸ್ ಇದೆ ಇದ್ರಲ್ಲಿ 3 ಭಾಗಗಳೇನಿದಾವು, ಇದರಿಂದ ಎಲ್ಲಾ ಕೂಡಿಸಿ ನಿಮ್ಗ 25 ಕ್ವಶನ್ಸ್ ಗಳು ಬರ್ತವೆ. ಅತಿ ಹೆಚ್ಚಾಗಿ ನಿಮ್ಗ ಬಯೋಲಜಿದಿಂದ ಕ್ವಶನ್ಸ್ ಗಳು ಬರ್ತವೆ, ಒಂದು 8ರವರೆಗೆ ಬರ್ತಾವ. ಆಮೇಲೆ ಇದ್ರೊಳಗ 6, 7 ಈ ರೀತಿ ಕ್ವಶನ್ಸ್ ಗಳು ಬರ್ತಾವ. ಬಟ್ ಅತಿ ಹೆಚ್ಚು ಬಯೋಲಜಿದಿಂದ ಬರುವಂತಹ ಸಾಧ್ಯತೆಗಳಿದಾವೆ. ಈಗ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗಾಗಿ ಸೈನ್ಸ್ ಕ್ಲಾಸಸ್ ಗಳು ಈಗಾಗಲೇ ಪ್ರಾರಂಭವಾಗ್ಯಾವು. ಅವು ಫ್ರೀ ಆಗಿ ಸಿಗಾಕತ್ತಾವ. ಈಗ ಅಲ್ಲಿ ನಮ್ಮ ಕ್ಲಾಸ್ ದಲ್ಲಿ ಅಂತಂದ್ರೆ ನಾನೇನು ಸ್ಕೂಲಿಗೆ ಹೋಗ್ತೇನೆ, ಆ ಸ್ಕೂಲ್ದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬಯೋಲಜಿ ಇರುವಂತದ್ದು ಹೇಳೇನಿ. ಅದರಲ್ಲಿ ಒಂದು ಚಾಪ್ಟರ್ ಐ ಥಿಂಕ್ ಮುಗಿದಿದೆ. ಒಂದು ಚಾಪ್ಟರ್ದ ಎಲ್ಲಾ ವಿಡಿಯೋಸ್ಗಳು ಬಯೋಲಜಿ ಫೌಂಡೇಶನ್ ಬ್ಯಾಚ್ ಅಂತ ಹೇಳಿ ನಮ್ಮ ಯೂಟ್ಯೂಬ್ ದೊಳಗೆ ಒಂದು ಫೋಲ್ಡರ್ ಇದೆ, ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗಿ ನೀವು ಆ ಕ್ಲಾಸಸ್ ಗಳನ್ನ ನೋಡ್ರಿ. ಅದ್ರ ಮುಂದಿನ ಕ್ಲಾಸಸ್ ಗಳನ್ನ ನಾನು ಈಗ ನಮ್ಮ ಮನೆಯಲ್ಲಿ ಅಂತಂದ್ರೆ ಇಲ್ಲಿ ಸ್ಟುಡಿಯೋದಲ್ಲಿ ನಾನು ಬಯೋಲಜಿಯ ಎಲ್ಲಾ ಚಾಪ್ಟರ್ಸ್ ಗಳನ್ನ ನಿಮ್ಗ ಮುಗಿಸ್ಕೊಡ್ತೇನೆ. ಇದಾದ್ಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ ಇನ್ನೂ ಕ್ಲಾಸಸ್ ಗಳು ಯಾವ್ದು ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಅವೈಲೇಬಲ್ ಇಲ್ಲ. ಬಟ್ ಫಿಸಿಕ್ಸ್ ದಲ್ಲಿ 12 ಕ್ಲಾಸಸ್ ಗಳನ್ನ ಮಾಡೀನಿ. 12 ಕ್ಲಾಸಸ್ ಗಳು ಇಲ್ಲಿ ಲಿಂಕ್ ಸಿಗುತ್ತೆ ನಿಮ್ಗೆ. ಏನು ಫಿಸಿಕ್ಸ್ ಕ್ಲಾಸಸ್ ಗಳಿದಾವು 12 ಕ್ಲಾಸಸ್ ಗಳು ಫ್ರೀ ಆಗಿ ಯೂಟ್ಯೂಬ್ ಇದಾವು. ಇಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ 12 ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕು, ನಿಮ್ಗ ಎಲ್ಲಾ ಗ್ರೂಪ್ ಡಿ ಗೆ ಬರುವಂತಹ ಎಲ್ಲಾ ಕ್ವಶನ್ಸ್ ಗಳು ಆ ಟೈಪ್ ನೇ ಬರ್ತವೆ, ಅದ್ರ ಒಳಗಿಂದನೇ ಬರ್ತಾವ. 12 ಕ್ಲಾಸಸ್ ಗಳನ್ನ ನೋಡಿ ಸರಿಯಾಗಿ ನೋಟ್ಸ್ ಮಾಡಿ ಇಟ್ಕೋರಿ, ಅವೇ ಕ್ವಶನ್ಸ್ ಗಳನ್ನ ಬರ್ತಾವ, ಅದ್ರ ಟೈಪ್ ನೇ ಬರ್ತಾವ. ಓಕೆ, ಫಿಸಿಕ್ಸ್ ಅಂತೂ ಆಲ್ರೆಡಿ ಎಲ್ಲಾ ಕಂಪ್ಲೀಟ್ ಇದೆ. ಎಲ್ಲಾ 12 ಕ್ಲಾಸಸ್ ಗಳನ್ನ ನೋಡಿ ಫ್ರೀ ಆಗಿ ಸಿಗ್ತೈತಿ, ಫಿಸಿಕ್ಸ್ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ಬಯಾಲಜಿದು ಕೂಡ ಇಲ್ಲೇ ಲಿಂಕ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಟಚ್ ಮಾಡಿದ್ರೆ ಬಯಾಲಜಿ ಫೌಂಡೇಶನ್ ಬ್ಯಾಚ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಅಲ್ಲಿ ನೀವು ಅಲ್ಲಿ ಎಲ್ಲಾ ಕ್ಲಾಸಸ್ ಗಳು ಸಿಗ್ತಾವ ನಿಮ್ಗೆ ಫ್ರೀ ಆಗಿನ ಬಯಾಲಜಿದು. ಈಗಾಗಲೇ ಒಂದು ಚಾಪ್ಟರ್ ಮುಗಿದಿದೆ. ಅದರಲ್ಲಿ ಐ ಥಿಂಕ್ 9 ಕ್ಲಾಸಸ್ಗಳು 9 ವಿಡಿಯೋಸ್ ಗಳದ ಒಂದೇ ಚಾಪ್ಟರ್ ದಿಂದ. ಈಗ ಮುಂದೆ ಏನಿದೆ, ಎಷ್ಟು ಚಾಪ್ಟರ್ಗಳು ಇದಾವ ಅವುಗಳು ಕೂಡ ಫ್ರೀ ಆಗಿ ನಿಮಗೆ ಮಾಡಿ ಹಾಕ್ತೇನೆ. ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಯಾಲಜಿ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ನಾವು ಕೆಮಿಸ್ಟ್ರಿದಿಂದ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವೆ RRB ಗ್ರೂಪ್ ಡಿ ಗೆ ಅವು ಏನ್ ಮಾಡೋಣ, ಕ್ಲಾಸಸ್ ಗಳು ಫ್ರೀ ಆಗಿ ಕೊಡೋಣ ಅಂತ. ನಮ್ಮ ಚಾನೆಲ್ ದಲ್ಲಿ ನಿಮ್ಗೆ ಸೈನ್ಸ್ ಗೆ ಸಂಬಂಧ ಏನ್ 25 ಕ್ವಶನ್ಸ್ ಗಳಿದಾವು ಆ ಎಲ್ಲಾನು ಕೂಡ ನೀವು ಈ ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ದಿಂದ ಪ್ರಿಪರೇಷನ್ ಅನ್ನ ಮಾಡಬಹುದು. ಅದರ ಸಲುವಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ನಮ್ಮ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಹೇಳ್ರಿ. ಓಕೆ, ಇದಿಷ್ಟು ಆಯ್ತು. ಈಗ ಅದ್ರ ಜೊತೆಗೆ ನಿಮ್ಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಬೇಕು. ಕಂಪ್ಲೀಟ್ ಪ್ಯಾಕೇಜ್ ಅಂತಂದ್ರೆ ಇದರಲ್ಲಿ ನಿಮ್ಗೆ ಎಲ್ಲಾ GK ಸಬ್ಜೆಕ್ಟ್, ಮ್ಯಾಥ್ಸ್, ಆಮೇಲೆ ರೀಸನಿಂಗ್, ಆಮೇಲೆ ಸೈನ್ಸ್ ಅಂತೂ ಈಗ ಫ್ರೀ ಆಗಿ ನಿಮ್ಗೆ ಸಿಗಾಕತ್ತೈತಿ. ಬಟ್ ಇದರಲ್ಲಿ ಕೂಡ ಕ್ಲಾಸಸ್ ಗಳು ಇರ್ತಾವ, ಬೇರೆ ಕ್ಲಾಸಸ್ ಗಳು ಇರ್ತಾವ. ಇರ್ತೈತಿ ಬಟ್ ಬೇರೆ ಇರ್ತೈತಿ. ಈಗ ನಿಮ್ಗೆ ಫ್ರೀ ಆಗಿ ಹೇಳಕತ್ತೇನಿ ನಾನು, ಅವ ಇರ್ತಾವು ಬಟ್ ಬೇರೆ ಕ್ಲಾಸಸ್ ಇರ್ತಾವ.
ಸೊ ಇದರಲ್ಲಿ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳಿದಾವು. ಬರೇ ನಿಮ್ಗ ಈ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ 999 rupees ಅಲ್ಲಿ ಕೊಡಾಕತ್ತೀವಿ. ಬೇಗನೆ ನೀವು ಈ ಕ್ಲಾಸಸ್ ತಗೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. GK, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನು ಕೂಡ ಇರ್ತೈತಿ. ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ ಇರ್ತಾವ. ಆಮೇಲೆ ಯಾವ ರೀತಿ ಕ್ಲಾಸಸ್ ಇರ್ತಾವ ಅನ್ನೋದಕ್ಕೆ ಸೈನ್ಸ್ ಕ್ಲಾಸಸ್ ಮಾಡಾಕತ್ತೇವಿ. ಸೈನ್ಸ್ ಕ್ಲಾಸಸ್ ಅನ್ನ ನೋಡ್ರಿ. ಅವು ಇಷ್ಟ ಆಯ್ತು ಅಂತಂದ್ರ ನೀವು ಕಂಪ್ಲೀಟ್ ಪ್ಯಾಕೇಜ್ ಅನ್ನ 999 rupees ಅಲ್ಲಿ ತಗೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ ಫ್ರೀ ಆಗಿ ತಗೋತಾ ಇದ್ದೇವಿ. ಶಿಫ್ಟ್ ವೈಸ್ ಎಲ್ಲಾ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಬ್ಯಾಚ್ ತಗೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ವಾಟ್ಸ್ಆಪ್ ಮೆಸೇಜ್ ಗ್ರೂಪ್ D 2026 ಅಂತೇಳಿ ಇದನ್ನ ಮೆಸೇಜ್ ಮಾಡಿದ ಮೇಲೆ ಸ್ಕ್ಯಾನರ್ ಕಳಿಸ್ತೇವೆ. ಫೀಸ್ ಪೇಡ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸ್ರಿ. ನಿಮ್ಗ ಎಲ್ಲ ಕ್ಲಾಸಸ್ಗಳು ಅವೈಲೇಬಲ್ ಆಗ್ತಾವು. ಕ್ಲಾಸಸ್ ಎಲ್ಲಿ ಇರ್ತಾವು ಅಂತಂದ್ರ ಟೆಲಿಗ್ರಾಮ್ ದಲ್ಲಿ ನಿಮ್ಗ ಎಲ್ಲಾ ಕ್ಲಾಸಸ್ಗಳು ಅವೈಲೇಬಲ್ ಆಗ್ತಾವ. ಟೆಲಿಗ್ರಾಮ್ ದಲ್ಲಿ ಪ್ರೈವೇಟ್ ಗ್ರೂಪ್ ಇದೆ, ಗ್ರೂಪ್ D ದ್ದು. ಸೊ ಅಲ್ಲಿ ನಿಮ್ಗ ಸೇರಿಸ್ತೇವೆ. ಅಲ್ಲಿ ನೀವು ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ಬಹುದು. ಓಕೆನಾ? ಈಗ ನಾವು ಇಲ್ಲಿ ಒಂದೊಂದಾಗಿ ನೋಡೋಣ. ಪ್ರಿಪರೇಷನ್ ಈಗಾಗಲೇ ಪ್ರಿಪರೇಷನ್ ಬಗ್ಗೆ ಹೇಳಿದೆ ನಾನು. ಪ್ರಿಪರೇಷನ್ ಮಾಡ್ಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ಬೇಕು, ನೀವು ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ನಿಮ್ಮ ಎಲ್ಲಾ ಸಿಲೆಬಸ್ ದಲ್ಲಿ ಏನೇನ್ ಇರ್ತೈತಿ, ಇದರಲ್ಲಿ ಜಿಕೆ ದಲ್ಲಿ ಬಹಳಷ್ಟು ಸಬ್ಜೆಕ್ಟ್ ಗಳು ಬರ್ತವೆ. ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಓಕೆ, ಆಮೇಲೆ ಪಾಲಿಟಿ ಓದ್ಬೇಕಾಗ್ತೈತಿ. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್ ಓದ್ಬೇಕಾಗ್ತೈತಿ. ಇವೆಲ್ಲ ಸಬ್ಜೆಕ್ಟ್ ಗಳನ್ನ ಓದ್ಬೇಕು GK ದಲ್ಲಿ. ಆಮೇಲೆ ಸ್ಟ್ಯಾಟಿಕ್ GK ಕೂಡ ಬರ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಈಗಾಗಲೇ ಸೈನ್ಸ್ ಏನಿದೆ ಅಲ್ಲ, ಸೈನ್ಸ್ ಸಬ್ಜೆಕ್ಟ್ ಕೂಡ ಓದ್ಬೇಕು. ಸೈನ್ಸ್ ಫ್ರೀ ಆಗಿ ನಿಮ್ಗ ಯೂಟ್ಯೂಬ್ ಚಾನೆಲ್ ದಲ್ಲಿ ಈಗಾಗಲೇ ಸಿಗಾಕತೈತಿ. ಅವೆಲ್ಲ ಕ್ಲಾಸಸ್ ನೋಡಿ ಪ್ರಿಪರೇಷನ್ ನೋಟ್ಸ್ ಮಾಡ್ಕೊಡ್ರಿ. ಇದಾದ್ಮೇಲೆ ಮ್ಯಾಥ್ಸ್ ಓದ್ಬೇಕಾಗ್ತೈತಿ. ಮ್ಯಾಥ್ಸ್ 25 ಕ್ವಶನ್ಸ್ ಗಳು ಬರ್ತಾವೆ. ಆಮೇಲೆ ರೀಸನಿಂಗ್ ಓದ್ಬೇಕಾಗ್ತೈತಿ. ರೀಸನಿಂಗ್ ನೋಡ್ಕೋಬೇಕು. ರೀಸನಿಂಗ್ ದಿಂದ 30 ಕ್ವಶನ್ಸ್ ಗಳು ಬರ್ತಾವೆ. ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ದು ಗ್ರೂಪ್ D ಎಕ್ಸಾಮ್ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಯಾರು ಒಳ್ಳೆ ರೀತಿಯಿಂದ ಮಾಡ್ತೀರಿ ಅವ್ರದ್ದು ಸೆಲೆಕ್ಷನ್ ಖಂಡಿತ ಆಗೇ ಆಗುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ ಅನ್ನ ಸೈನ್ಸ್ ಮತ್ತು ಮ್ಯಾಥ್ಸ್ ಗೆ ಬಹಳಷ್ಟು ಒತ್ತನ್ನ ಕೊಟ್ಟು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡ್ಕೊಳ್ರಿ. ಎಲ್ಲಾ ಕ್ಲಾಸಸ್ಗಳು ಮುಗಿದ ಮೇಲೆ, ಎಲ್ಲಾ ಸಿಲೆಬಸ್ ಮುಗಿದ ಮೇಲೆ ಒಂದು 8 ರಿಂದ 10 ದಿವಸದವರೆಗೆ ರಿವಿಷನ್ ಮಾಡ್ಬೇಕಾಗ್ತೈತಿ. ಮಿನಿಮಮ್ ಇದೆಲ್ಲಾ ಸಿಲೆಬಸ್ ಅನ್ನ 3 ರಿಂದ 4 ಸಲ ರಿವಿಷನ್ ಮಾಡಿದ್ರೆ ಮಾತ್ರ ಸೆಲೆಕ್ಷನ್ ನಿಮ್ದು ಆಗುತ್ತೆ. ಈಗ ಕಟ್ ಆಫ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಾವು ಝೋನ್ ವೈಸ್ ನಿಮ್ಗೆ ಹೇಳಿದೆ. ಝೋನ್ ವೈಸ್ ಏನ್ ಕಟ್ ಆಫ್ ಆಗ್ಬಹುದು ಅಂತೇಳಿ ಎಲ್ಲಾ ಝೋನ್ಸ್ ಗಳನ್ನು ಅಂತೂ ಹೇಳಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಏನು ಅಂತಂದ್ರ ಜನರಲ್ ಕ್ಯಾಟಗರಿ ಎಷ್ಟ ಆಗಬಹುದು, ಆಮೇಲೆ OBC ಎಷ್ಟ ಆಗಬಹುದು, EWS, ಆಮೇಲೆ SC, ಆಮೇಲೆ ST, ಈ ಎಲ್ಲಾ ಕ್ಯಾಟಗರಿದಲ್ಲಿ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅನ್ನೋದು ನಾವು ಒಂದ್ ಸ್ವಲ್ಪ ಇಲ್ಲಿ ನೋಡೋಣ. ಸೊ ನೋಡ್ರಿ ಇಲ್ಲಿ ಝೋನ್ ವೈಸ್ ಅಂತಂದ್ರ ಈಗ ನೀವು ನಮ್ ಕರ್ನಾಟಕದೊಳಗೂ ಹಾಕಿರ್ತೀರಿ, ಆಮೇಲೆ ಮುಂಬೈ ಹಾಕಿರ್ತೀರಿ, ಚೆನ್ನೈ ಹಾಕಿರ್ತೀರಿ, ಅಹಮದಾಬಾದ್, ಇಲ್ಲಿ ಬೇರೆ ಬೇರೆ ಕಡೆ ನೀವು ಎಕ್ಸಾಮ್ ಅನ್ನ ಸಲ್ಸೇರಿ ಒಳ್ಳೆ ರೀತಿಯಿಂದ ಎಕ್ಸಾಮ್ ಕೂಡ ಬರದ್ದೇರಿ. ಬಟ್ ಕಟ್ ಆಫ್ ಎಷ್ಟು ನಿಲ್ಬಹುದು, ಝೋನ್ ವೈಸ್ ಬೇರೆ ಬೇರೆ ಕಟ್ ಆಫ್ ನಿಲ್ತೈತಿ. ಒಂದು ಝೋನ್ ದಲ್ಲಿ ಕಡಿಮೆ ನಿಲ್ತೈತಿ, ಒಂದು ಝೋನ್ ದಲ್ಲಿ ಹೈ ನಿಲ್ತೈತಿ. ಸೊ ಆ ರೀತಿ ನಿಲ್ತೈತಿ. ಬಟ್ ನೀವು ಯಾವಾಗ ಈಗೇನ್ ಸೇಫ್ ಸ್ಕೋರ್ ಹೇಳಾಕತ್ತೀನಿ ಅಷ್ಟು ಇತ್ತು ಅಂತಂದ್ರ ನಿಮ್ದು ಯಾವ್ದು ಝೋನ್ ಇದ್ರೂ ಕೂಡ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಬಹಳ ಇರ್ತವೆ. ಸೊ ಇಲ್ಲಿ ನಾವು ಜನರಲ್ ದಲ್ಲಿ ಹೇಳೋದಾದ್ರೆ, ಜನರಲ್ ದಲ್ಲಿ ನೋಡ್ರಿ 72ರವರೆಗೆ ಕಟ್ ಆಫ್ ಹೋಗುವಂತಹ ಸಾಧ್ಯತೆ ಇದೆ. ಜನರಲ್ ದಲ್ಲಿ ಕಟ್ ಆಫ್ ಇದು ಆಲ್ ಝೋನ್ಸ್ ಗಳಲ್ಲಿ ಹೈಯೆಸ್ಟ್ ಇರುವಂತಹ ಹೇಳ್ತಾ ಇದ್ದೇನೆ ನಾನು. ಇದಕ್ಕಿಂತ ಕಡಿಮೆನೂ ಇರ್ತೈತಿ, 60 ಇರಬಹುದು, 65 ಇರಬಹುದು ಜನರಲ್ ಕ್ಯಾಟಗರಿ, 68 ಇರಬಹುದು. ಈ ರೀತಿ ಆಗ್ಬಹುದು ಬೇರೆ ಬೇರೆ ಝೋನ್ಸ್ ಗಳಲ್ಲಿ. ಬಟ್ ನಾನ್ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ 72 ನಿಮ್ದು ಸ್ಕೋರ್ ಇತ್ತು ಅಂತಂದ್ರೆ ಜನರಲ್ ಕ್ಯಾಟಗರಿದವ್ರದ್ದು ಸೊ ಆಗುವಂತಹ ಚಾನ್ಸಸ್ ಇದೆ. ಆಮೇಲೆ OBC 70 ಆಗ್ಬಹುದು, EWS 68ರವರೆಗೆ, SC ಕ್ಯಾಟಗರಿ 65ರವರೆಗೆ, ಆಮೇಲೆ ST ನೋಡ್ರಿ, ST ಕ್ಯಾಟಗರಿ ಹೆಚ್ಚು ಆಗ್ಬಹುದು, ಕಡಿಮೆ ಆಗ್ಬಹುದು, ಇದು ಹೇಳಕ್ ಆಗಂಗಿಲ್ಲ. ಬಟ್ ಒಂದು ಅಂದಾಜಿನ ಪ್ರಕಾರ ನಾವು ಹೇಳೋದಾದ್ರೆ 62 ದಿಂದ 63ವರೆಗೆ, 62 ದಿಂದ ಏನಾಗಬಹುದು, ಇದು 63ವರೆಗೆ ನಿಮ್ಮ ಕಟ್ ಆಫ್ ನಿಲ್ಬಹುದು. ಓಕೆ, ಸೊ ಇದು ಯಾವುದು ST ಕ್ಯಾಟಗರಿ. ಸೊ ನೀವು ಈ ಒಂದು ರೇಂಜ್ ದೊಳಗೆ ಇದ್ರೆ ಅಂದ್ರೆ ಇದಕ್ಕಿಂತ ಒಂದ್ 2 ಮಾರ್ಕ್ಸ್ ಹೆಚ್ಚ 2 ಮಾರ್ಕ್ಸ್ ಕಡಿಮೆ ಇದ್ರು ಹೆದರಾಕ್ ಹೋಗ್ಬೇಡ್ರಿ, ಸೆಲೆಕ್ಷನ್ ಆಗ್ತೈತಿ. ಓಕೆ, ಸೊ ಹಾಗಾಗಿ ಇಷ್ಟು ಅಂತೂ ಕಟ್ ಆಫ್ ಬಂದೇ ಬರುತ್ತೆ. ಇಷ್ಟು ಕಟ್ ಆಫ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಈ ಸಲ 2025ರ
ಗ್ರೂಪ್ ಡಿ ಎಕ್ಸಾಮ್ ಅದ ಫೈನಲ್ ರಿಸಲ್ಟ್ದಲ್ಲಿ. ಓಕೆ, ಇದಕ್ಕಿಂತ ಕಡಿಮೆನೂ ಆಗ್ಬಹುದು, ಒಂದ್ 2-3 ಮಾರ್ಕ್ಸ್ ಹೆಚ್ಚು ಆಗ್ಬಹುದು. ಬಟ್ ಇಷ್ಟಂತೂ ಇತ್ತು ಅಂತಂದ್ರೆ ಹೆದರಾಕ್ ಹೋಗ್ಬೇಡ್ರಿ, ಆರಾಮಾಗಿ ಬಿಂದಾಸ್ ಆಗಿರ್ರಿ, ಮುಂದಿನ ಎಕ್ಸಾಮ್ಗೆ ತಯಾರನ್ನ ನಡೆಸ್ರಿ. ಈಗ ನಿಮ್ಮ ಮುಂದಿನ ಎಕ್ಸಾಮು 2026 ಏನ್ ಗ್ರೂಪ್ ಡಿ ಎಕ್ಸಾಮ್ ಇದೆ, ಇದು ಜೂನ್ ಅಥವಾ ಜುಲೈದಲ್ಲಿ ಆಗುವ ಸಾಧ್ಯತೆ ಇದೆ. ಜೂನ್ ಅಥವಾ ಜುಲೈ 2026ಕ್ಕೆ ನಿಮ್ಮ ಎಕ್ಸಾಮ್ ಆಗ್ತಾ ಇದೆ. ಸೊ ನಿಮಗೆ ಇನ್ನೂ ಟೈಮ್ ಐತಿ ಓದಾಕ, ಒಂದು 2-3 ತಿಂಗಳ ಟೈಮ್ ಸಿಗ್ತೈತಿ. ಅದ್ರ ಸಲುವಾಗಿ ಕ್ಲಾಸಸ್ ಗಳನ್ನ ತಗೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. ನಿಮ್ಗೆ 999 ರುಪೀಸ್ ಎಲ್ಲೂ ಕೂಡ ಕ್ಲಾಸಸ್ ಸಿಗಂಗಿಲ್ಲ, ಎಲ್ಲಾನು ಕೂಡ ನಿಮಗೆ ಇದರಲ್ಲಿ ಬಹಳ ಒಳ್ಳೆ ರೀತಿಯಿಂದ ತಿಳಿಸಿ ಕೊಟ್ಟೇವಿ ನಾವು. ಈಗ ಆದ್ಮೇಲೆ ರಿಸಲ್ಟ್ ಡೇಟ್ ಯಾವಾಗಿನವರೆಗೆ ಬರಬಹುದು ಅಂತಂದ್ರ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ಇದೆ. 3ನೇ ವಾರ, ಏಪ್ರಿಲ್ 3ನೇ ವಾರದಲ್ಲಿ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ವೇಟ್ ಮಾಡ್ರಿ. ಇವತ್ತು ಎಷ್ಟು 13ನೇ ತಾರೀಕಿದೆ. ಸೊ ಒಂದು 20ರಿಂದ 25ನೇ ತಾರೀಕು, 20ರಿಂದ 25 ಏಪ್ರಿಲ್ 2026 ಈ ಒಂದು ದಿನಾಂಕದ ಒಳಗಡೆ ನಿಮ್ಮ ಎಕ್ಸಾಮ್ ದ ರಿಸಲ್ಟ್ ಬರ್ತೈತಿ. ಸ್ಟೇ ಆಗ್ಲಿ, ಯಾವ ಕೋರ್ಟದಲ್ಲಿ ಹೋಗ್ಲಿ, ಏನಾರ ಆಗ್ಲಿ, ಬಟ್ ನಿಮ್ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತೈತಿ 20ರಿಂದ 25ನೇ ತಾರೀಕಿನ ಒಳಗಡೆ. ಸೊ ವೇಟ್ ಮಾಡ್ರಿ, ಯಾರೆಲ್ಲ ಎಕ್ಸಾಮ್ ಬರ್ದ್ರೆ ಒಳ್ಳೆ ರೀತಿಯಿಂದ. ಆಮೇಲೆ ಯಾರ್ದು ಎಕ್ಸಾಮ್ ಸರಿ ಆಗಿಲ್ಲ, ಇದಕ್ಕಿಂತ ಬಹಳ ಕಡಿಮೆ ಇದಾವಪ್ಪ ನನ್ನ ಮಾರ್ಕ್ಸ್ ಅನ್ನೋರು 2026 ಎಕ್ಸಾಮ್ಗೆ ತಯಾರಿ ನಡೆಸ್ರಿ. ಜೂನ್ ಜುಲೈದಲ್ಲಿ ನಿಮ್ಮ ಎಕ್ಸಾಮ್ ಬರ್ತಾವು, ಇನ್ನ ಟೈಮ್ ಐತಿ. ನಿಮ್ಗ ಸೋರ್ಸ್ ಇರ್ಲಿಲ್ಲ ಅಂತಂದ್ರ ನಮ್ಮಲ್ಲಿ ಕ್ಲಾಸಸ್ ಇದಾವು, ಕ್ಲಾಸಸ್ ತಗೊಂಡು ಚಂದಂಗೆ ಮನ್ಯಾಗ ಕುಂತ ಓದ್ರಿ, ನಿಮ್ಮ ಸೆಲೆಕ್ಷನ್ ಖಂಡಿತ ಆಗ್ತೈತಿ. ಬಟ್ ಇದ್ರಲ್ಲಿ ಏನು ಅಂತಂದ್ರೆ, ಒಂದು ಮನ್ಯಾಗ ಕುಂತು ಓದ್ಬೇಕು ನೀವು. ಓಕೆ, ಸುಮ್ನ 999 ರುಪೀಸ್, 1,000 ರೂಪಾಯಿ ಏನಂತಪ್ಪ ಬಿಡು ಕೊಡು ಅಂತ ತಗೊಂಡು ಆ ಕ್ಲಾಸಸ್ ಗಳನ್ನ ಹಂಗ ಬಿಟ್ರ ಅದ್ರದ ನಾ ಮಾಡಿರುವಂತಹ ಇಲ್ಲಿ ಕ್ಲಾಸಸ್ ಅದರದ್ದು ಬೆಲೆ ಇರಂಗಿಲ್ಲ, ಆಮೇಲೆ ನಿಮ್ಮ ರೊಕ್ಕದ ಬೆಲೆ ಕೂಡ ಇರಂಗಿಲ್ಲ. ಸೊ ಹಾಗಾಗಿ ಕ್ಲಾಸಸ್ ತಗೊಂಡ್ರ ಅಂತಂದ್ರ ಒಳ್ಳೆ ರೀತಿಯಿಂದ ಮನೆಯಲ್ಲಿ ಕುಂತು ಓದ್ರಿ. ಆಮೇಲೆ ಏನಾರು ತಿಳಿಲಿಲ್ಲ ಅಂತಂದ್ರ ನಮ್ ಪರ್ಸನಲ್ ನಂಬರ್ ನಂದು ಕೊಟ್ಟೇನಿ, ಅದನ್ನ ಕಾಲ್ ಮಾಡ್ರಿ, ಇಲ್ಲಾಂದ್ರೆ ಮೆಸೇಜ್ ಮಾಡ್ರಿ, ವಾಟ್ಸ್ಆಪ್ ಮೆಸೇಜ್, ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ, ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ನಿಮ್ಮ ಪ್ರಿಪರೇಷನ್ ಒಳ್ಳೇದಾಗ್ಲಿ, ನಿಮ್ಗೆ ಈ ಸಲ ಸೆಲೆಕ್ಷನ್ ಆಗ್ಲಿ, ನಿಮ್ಗೆ ಈ ಸಲ ಏನು ಜಾಬ್ ಸಿಗ್ಲಿ ಗೌರ್ಮೆಂಟ್ ಅನ್ನು. ಓಕೆ, ಧನ್ಯವಾದಗಳು. ಜೈ